ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಅವಲಕ್ಕಿ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ತೆಂಗಿನಕಾಯಿ ಸಸೋದು ಜರಡಿ ತಗೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ಒಂದೇ ಒಂದು ಅವಲಕ್ಕಿ ಈ ಥರ ಹಾಕೋಣ. ಕಾದಿದೆ ಎಣ್ಣೆ. ನಾನು ತೆಂಗಿನಕಾಯಿ ಸೋಸೋದು ನಾವು ಈ ಎಣ್ಣೆ ಒಳಗಡೆ ಇಟ್ಬಿಡೋಣ. ಇಟ್ಬಿಟ್ಟು ಇದರೊಳಗಡೆ ಈ ಅವಲಕ್ಕಿ ಹಾಕ್ಬಿಡೋಣ. ಅವಲಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಬೇಕು ಕೆಳಗಡೆಯಿಂದ ಮೇಲೆ. ನಾನು ಸ್ವಲ್ಪ ತೊಗೊಂಡಿದ್ನಲ್ಲ ಅದಕ್ಕೆ ಫುಲ್ ಆಗದೆ. ನೀವು ಜಾಸ್ತಿ ಏನಾದರೂ 1-2 ಕಪ್ ತೊಗೊಳಂಗಿದ್ರೆ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಈ ಅವಲಕ್ಕಿ ಆಗಿದೆ, ತೆಗಿತಾ ಇದ್ದೀನಿ ನೋಡಿ ಎಷ್ಟು ಬೇಗ ಫ್ರೈ ಆಗೋಯ್ತಿದೆ. ಬೇಕಂದರೆ ಸ್ವಲ್ಪನೇ ಈ ಥರ ಅವಲಕ್ಕಿ ಹಾಕ್ಕೊಂಡು ಈ ಥರ ನಾವು ಫ್ರೈ ಮಾಡ್ಕೊಳ್ಬೋದು. ಆವಾಗ ಸೀದೋಗಿರೋ ಭಯನೂ ಇರಲ್ಲ. ಸ್ವಲ್ಪ ಕೂಡ ಹಾಕ್ಕೊಂಡು ನಾವು ಮಾಡ್ಕೊಳ್ಬೋದು. ಇದಾಗಿದೆ ನೋಡಿ, ಇದಾಗಿದೆ. ಇದು ತೆಗಿತಾ ಇದ್ದೀನಿ. ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಕೆಂಪು ಹುರ್ಕೋಬೇಕು. ತುಂಬ ಜಾಸ್ತಿ ಕೆಂಪು ಹುರ್ಕೋಬೇಡಿ, ಸೀದೋಗ್ಬಿಡುತ್ತೆ. ಮನೇಲಿ ಮಿಕ್ಸ್ಚರ್ ಇದು ಆರಾಮಾಗಿ ಮಾಡ್ಕೊಳ್ಬೋದು. ಯಾರಾದರೂ ನೆಂಟರು ಬಂದುಬಿಟ್ರೆ ಏನಿಲ್ಲ ಅಂದರೂ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಕಡಲೆಕಾಯಿ ಬೀಜ ಕೆಂಪಾಗಿದೆ, ತೆಗಿತಾ ಇದ್ದೀನಿ. ಈಗ 2 ಸ್ಪೂನ್ ತಗೊಂಡಿದ್ದೀನಿ. 2 ಸ್ಪೂನ್ ತಗೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಎಲ್ಲ ಒಂದು ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು. ಇದಾಗಿದೆ, ತೆಗಿತಾ ಇದ್ದೀನಿ. ಸ್ಪೂನಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ, ಅದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಿಗೆ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಕೂಡ ಕೆಂಪಾಗಿದೆ, ತೆಗಿತಾ ಇದ್ದೀನಿ. ಇದು ಈಗ ಗೋಡಂಬಿ 2 ಸ್ಪೂನ್ ತಗೊಂಡಿದ್ದೀನಿ. 2 ಸ್ಪೂನ್ ತಗೊಂಡಿದ್ದೀನಿ, ಅದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಕೆಂಪಿಗೆ 1 ನಿಮಿಷ ಹುರ್ಕೋಬೇಕು. ಟೀ ಟೈಮ್ಗೆ ಮಿಕ್ಸರ್ ಚೆನ್ನಾಗಿರುತ್ತೆ ಇದು. ಈಗ ಗೋಡಂಬಿ ಕೆಂಪಾಗಿದೆ, ತೆಗಿತಾ ಇದ್ದೀನಿ. ತುಂಬ ಕೆಂಪು ಹುರ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಕೊಬ್ಬರಿ 2 ಸ್ಪೂನ್ ತಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. 1 ಕೊಬ್ಬರಿ 2 ಸ್ಪೂನ್ ತಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ. ಇದು ನಾನು ಕೆಂಪು ಹುರ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ಇದು ಈಗ 2 ಕಡಿಯಷ್ಟು ಕರಿಬೇವಿನ ಸೊಪ್ಪು ತಗೊಂಡು ಇದು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆನೇ 2 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಬೆಳಗ್ಗೆ ಮೆಣಸಿನ್ಕಾಯಿ 1-2 ಮುರಿದಿದ್ದೀನಿ. ಇದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ಇದಾಗಿದೆ, ಇದು ಕೂಡ ತೆಗಿತಾ ಇದ್ದೀನಿ. ಈಗ ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ 1-2 ಚುಟುಕಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿ ಇಲ್ಲ ಅಂದರೆ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಉಪ್ಪು 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಬೇಕಾದರೆ ಆಮೇಲೆ ಕೂಡ ಹಾಕ್ಕೊಳ್ಬೋದು.
ಉಪ್ಪು ಫಸ್ಟೇ ಜಾಸ್ತಿ ಹಾಕ್ಕೋಬೇಡಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಮತ್ತು ಬಿಸಿಬೇಳೆ ಬಾತ್ ಮಾಡಿದ್ರೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದೀಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ. ನೋಡಿ ಎಷ್ಟು ಬೇಗ ಆಯಿತು. ಮನೆಯಲ್ಲಿ ಇರೋ ಪದಾರ್ಥದಲ್ಲೇ ಮಿಕ್ಸ್ಚರು ರೆಡಿ ಆಯಿತು. ನೋಡಿ ಎಷ್ಟು ಗೆರಿಯಾಗಿದೆ ನೋಡಿ. ನೋಡಿ ನೋಡಿ 1 ಕಪ್ ಅವಲಕ್ಕಿಗೆ ಎಷ್ಟೊಂದು ಮಿಕ್ಸ್ಚರ್ ಆಯಿತು. ನಾವು ಬೇಕ್ರಿಯಿಂದ ಅಲ್ಲಿಂದ ತರ್ತೀವಿ. 100 ಗ್ರಾಮ್ 40 ರೂಪಾಯಿ ಆ ಥರ ಇರುತ್ತೆ. ನೋಡಿ ಮನೇಲೆ ಒಂದು 50 ರೂಪಾಯಿ ಅಷ್ಟು ಖರ್ಚಾಗಿದೆ ಅಷ್ಟೇ. ಒಂದು ಅರ್ಧ kg ಅವಲಕ್ಕಿ ಮಿಕ್ಸ್ಚರು ರೆಡಿ ಆಯಿತು. ಟೀ ಟೈಮ್ಗೆ ಮತ್ತು ಮಕ್ಕಳು ಸ್ಕೂಲಿಂದ ಬಂದರೆ ಮತ್ತು ಯಾರಾದರೂ ನೆಂಟರು ಬಂದರೆ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಕೂಡ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಫ್ರೈ ಮಾಡಿಕೊಂಡು. ಈಗ ಅವಲಕ್ಕಿ ಮಿಕ್ಸ್ಚರು ರೆಡಿ ಆಯಿತು. ಎಲ್ಲ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಈ ಅವಲಕ್ಕಿ ಮಿಕ್ಸ್ಚರ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.